ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮತ್ತೊಂದು ಕ್ವಶನ್ ಯಾವ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ಕ್ವಶನ್ ನಿಮ್ಮ ಎಕ್ಸಾಮಿನೇಷನ್ಸ್ ಇಲ್ಲಿ ಅಂತ ಹೇಳಿದ್ರೆ ರೆಕ್ರೂಟ್ಮೆಂಟ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು ಅಂದ್ಕೊಂಡಿದ್ದೀನಿ. ಸೊ ರೆಕ್ರೂಟ್ಮೆಂಟ್ ಅಂದ್ರೆ ಏನು, ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಯಾವ ತರ ಆನ್ಸರ್ಸ್ ಅನ್ನ ಬರೀಬೇಕು, ಯಾವ್ದೆಲ್ಲ ಪಾಯಿಂಟ್ಸ್ ಅನ್ನ ಬರೀಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ಕ್ವಶನ್ಸ್ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ವಾಟ್ ಈಸ್ ರೆಕ್ರೂಟ್ಮೆಂಟ್, ಎಕ್ಸ್ಪ್ಲೈನ್ ದಿ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕ್ವಶನ್ಸ್ ಅನ್ನ ಕೇಳಬಹುದು. ನೋಡಿ, ರೆಕ್ರೂಟ್ಮೆಂಟ್ ಮೀನ್ಸ್ ಫೈಂಡಿಂಗ್ ಅಂಡ್ ಇನ್ವೈಟಿಂಗ್ ಸೂಟೇಬಲ್ ಪೀಪಲ್ ಟು ಅಪ್ಲೈ ಫಾರ್ ಎ ಜಾಬ್ ವೇಕೆನ್ಸಿ ಇನ್ ಎನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಏನು ಜಾಬ್ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ ಆ ಒಂದು ಜಾಬ್ ವೇಕೆನ್ಸಿಯನ್ನ ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಫೈಂಡಿಂಗ್ ಅಂಡ್ ಇನ್ವೈಟಿಂಗ್ ಎ ಸೂಟೇಬಲ್ ಪರ್ಸನ್ ಟು ಅಪ್ಲೈ ಫಾರ್ ದಿ ರೆಸ್ಪೆಕ್ಟಿವ್ ಜಾಬ್. ಆ ಒಂದು ಜಾಬ್ಗೆ ಸೂಟೇಬಲ್ ಇರ್ತಕ್ಕಂಥ ಪರ್ಸನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡೋದು ಫಾರ್ ದಿ ಪರ್ಪಸ್ ಆಫ್ ಟು ಅಪ್ಲೈ ಫಾರ್ ದಿ ಜಾಬ್ ವೇಕೆನ್ಸಿ ಇನ್ ಅನ್ ಆರ್ಗನೈಸೇಷನ್. ಅದನ್ನ ನಾವು ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ನೀವು ಇಷ್ಟು ಬರೆದ್ರೆ ಸಾಕು. Recruitment means finding and inviting the suitable people to apply for a job vacancy in an organization. That is to be called as recruitment ಅಂತ ಕರಿತೀವಿ. Usually in an organization there are two sources of recruitment in every organization. ಯಾವುದೇ ಆರ್ಗನೈಸೇಷನ್ಸ್ ಅನ್ನ ತಗೊಳ್ಳಿ, there are two sources. ಎರಡು ವೇನಲ್ಲಿ ಅವರು ರೆಕ್ರೂಟ್ಮೆಂಟ್ ಅನ್ನ ಬೇಕಾದ್ರೆ ಮಾಡಬಹುದು. ದಟ್ ಇಸ್ ವಾಟ್, there are two sources. One is ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಒಂದು ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಆಂತರಿಕವಾಗಿ ಅವರೇ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಅಂಡ್ ಅನದರ್ ಒನ್ ಇಸ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ಪಾಪ್ಯುಲಾರಿಟಿ ಇರ್ತಕ್ಕಂಥದ್ದು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್. ಸೊ ಇವೆರಡು ಕೂಡ ನಮಗೆ ಇವೆರಡು ಕೂಡ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ರೆಕ್ರೂಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಎರಡು ಸೋರ್ಸಸ್. ಒಂದು ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್, ಅನದರ್ ಒನ್ ಇಸ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದು ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಏನಿದೆ ಹಂಗಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಂಟರ್ನಲ್ ಸೋರ್ಸಸ್ ರೆಫರ್ಸ್ ಟು ಫಿಲ್ಲಿಂಗ್ ವೇಕೆನ್ಸಿ ಫ್ರಮ್ ವಿತ್ ಇನ್ ದಿ ಆರ್ಗನೈಸೇಷನ್. ಆರ್ಗನೈಸೇಷನ್ ನ ಒಳಗಡೆನೆ ವೇಕೆನ್ಸಿಯನ್ನ ಫಿಲ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಇಂಟರ್ನಲ್ ಸೋರ್ಸಸ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ಇಂಟರ್ನಲ್ ಸೋರ್ಸಸ್ ರೆಫರ್ಸ್ ಟು ದಿ ಫಿಲ್ಲಿಂಗ್ ವ್ಯಾಕೆನ್ಸಿ ಫ್ರಮ್ ವಿತ್ ಇನ್ ದಿ ಆರ್ಗನೈಸೇಷನ್. ಸೊ ಆರ್ಗನೈಸೇಷನ್ ಒಳಗಡೆನೆ ಅವರು ಇರ್ತಕ್ಕಂಥ ಎಂಪ್ಲಾಯೀಸ್ ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತಕ್ಕಂಥದ್ದೇ ನಾವು ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ಯಾವ ತರ ಇಂಟರ್ನಲ್ ಸೋರ್ಸಸ್ ರೆಕ್ರೂಟ್ಮೆಂಟ್ ನಡೆಯುತ್ತೆ, ಯಾವ್ದೆಲ್ಲ ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ನೋಡಿ, ಮೊದಲನೇ ಪಾಯಿಂಟ್ ಹೇಳುತ್ತೆ ಪ್ರಮೋಷನ್. So one of the most important internal sources of recruitment in an organization is promotions ಅಂತ ಕರಿತೀವಿ. Employees are promoted to higher position based on his skill, based on his experience, based on his performance, based on his merit. ಸೊ ಎಂಪ್ಲಾಯಿನ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ, ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ, ಅವನ ಒಂದು ಸ್ಕಿಲ್ ಬೇಸ್ ಮೇಲೆ ಎಂಪ್ಲಾಯೀಸ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಹೈಯರ್ ಪೊಸಿಷನ್ಗೆ ಪ್ರಮೋಟ್ ಮಾಡಿಕೊಂಡು ಆ ಏನು ಖಾಲಿ ಇರ್ತಕ್ಕಂಥ ವೇಕೆನ್ಸೀಸ್ ಅನ್ನ, ಸೊ ಖಾಲಿ ಇರ್ತಕ್ಕಂಥ ಜಾಗವನ್ನ ಈ ಪ್ರಮೋಷನ್ ಮುಖಾಂತರ ಏನ್ ಮಾಡೋದು, ಆ ಒಂದು ಎಂಟಿ ವೇಕೆನ್ಸೀಸ್ ಅನ್ನ ಇವರು ಫಿಲ್ ಮಾಡಬಹುದು. ದಟ್ ಈಸ್ ವಾಟ್ ಪ್ರಮೋಷನ್ ಈಸ್ ಎ ಸೋರ್ಸಸ್, ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಒಂದು ನಾಲೆಡ್ಜ್ ಅಥವಾ ಅವರ ಒಂದು ಪರ್ಫಾರ್ಮೆನ್ಸ್, ಅವರ ಒಂದು ಮೆರಿಟ್ ಮೇಲೆ ಪ್ರಮೋಷನ್ಸ್ ಅನ್ನ ಮಾಡೋದು ಹೈಯರ್ ಪೊಸಿಷನ್ಸ್ಗೆ. ಆ ಮುಖಾಂತರ ಖಾಲಿ ಇರ್ತಕ್ಕಂಥ ಒಂದು ಜಾಗವನ್ನ ಇವರು ಫಿಲ್ ಅನ್ನ ಮಾಡ್ಲಿಕ್ಕೆ ಈಸಿಯಾಗಿ ಫಿಲ್ ಅನ್ನ ಮಾಡಬಹುದು. ದಟ್ ಈಸ್ ವಾಟ್ ಪ್ರಮೋಷನ್ಸ್ ಅಂತ ಕರಿತೀವಿ. ಅಂಡ್ ದ ಪ್ರಮೋಷನ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಆರ್ಗನೈಸೇಷನ್ ಬಿಕಾಸ್ ಇಟ್ ಮೋಟಿವೇಟ್ ದ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಅನ್ನ, ಮೋಟಿವೇಶನ್ಸ್ ಅನ್ನ ಮಾಡುತ್ತೆ, ಎಂಪ್ಲಾಯೀಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನ್ನ ಮಾಡಬಹುದು. ಅಟ್ ದಿ ಸೇಮ್ ಟೈಮ್ ಎಂಪ್ಲಾಯ್ ಆಲ್ಸೋ ಮೋಟಿವೇಟ್ ಹಿಮ್ಸೆಲ್ಫ್ ಫಾರ್ ಹೈಯರ್ ಪೊಸಿಷನ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅವರೇ ಮೋಟಿವೇಟ್ ಆಗ್ತಾರೆ, ಇನ್ಸ್ಪೈರ್ ಆಗ್ತಾರೆ, ಅಂಡ್ ಅವ್ರ ಹತ್ರ ಬೆಸ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಅನ್ನ ಮಾಡ್ಲಿಕ್ಕೆ ಆರ್ಗನೈಸೇಷನ್ಗೆ ಸಾಧ್ಯ ಆಗುತ್ತೆ. ದಟ್ ಇಸ್ ವಾಟ್ ಪ್ರಮೋಷನ್ಸ್ ಅಂತ ಕರಿತೀವಿ. ಎಂಪ್ಲಾಯೀಸ್ ನ ಪ್ರಮೋಟ್ ಮಾಡೋದು ಹೈಯರ್ ಪೊಸಿಷನ್ಗೆ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್, ಎಕ್ಸ್ಪೀರಿಯನ್ಸ್, ಮೆರಿಟ್ ಮೇಲೆ. ಸೊ ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಅಲ್ಲಿ ಒಂದು ಖಾಲಿ ಇರ್ತಕ್ಕಂಥ ವೇಕೆನ್ಸೀಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಒಂದು ಇಂಟರ್ನಲ್ ಸೋರ್ಸಸ್ ಪ್ರಮೋಷನ್. ಅಂಡ್ ಎರಡನೇದಿದೆ ನೋಡಿ, ಟ್ರಾನ್ಸ್ಫರ್. ಟ್ರಾನ್ಸ್ಫರ್ is also a internal sources of recruitment. That means transfer means employees are shifted. Employees are transferred from one department to another department,
one branch to another branch, one job to another job at the same level. ಸೊ ಈಗ ನಂದು 2-3 ಬ್ರಾಂಚ್ ಇದೆ ಅನ್ಕೊಳ್ಳಿ. ಸೊ ಈ ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಸೇಮ್ ಎಂಪ್ಲಾಯೀಸ್ ಅನ್ನ ಅದೇ ಅವನ ಒಂದು ಸೇಮ್ ಲೆವೆಲ್ ಆಫ್ ಜಾಬ್ಗೆ ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬಹುದು, ಅಥವಾ ಈ ಒಂದು ಡಿಪಾರ್ಟ್ಮೆಂಟ್ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬಹುದು. ದಟ್ ಈಸ್ ಟ್ರಾನ್ಸ್ಫರ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಫಾರ್ ದಿ ಆರ್ಗನೈಸೇಷನ್ ಟು ಬ್ಯಾಲೆನ್ಸ್ ದ ಮ್ಯಾನ್ ಪವರ್ ಅಂಡ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಸ್ಕಿಲ್ಸ್ ಅನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಟ್ರಾನ್ಸ್ಫರ್. ಎಂಪ್ಲಾಯೀಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್, ಒನ್ ಬ್ರಾಂಚ್ ಟು ಅನದರ್ ಬ್ರಾಂಚ್, one job to another job at the same level of the organization, then that is to be called as a transfer ಅಂತ ಕರಿತೀವಿ. ಅದು ಕೂಡ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಎಂಪ್ಲಾಯಿ ರೆಫರಲ್. ಸೊ ನೋಡಿ, ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ರೆಕಮೆಂಡ್ ಮಾಡಿಬಿಟ್ಟು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ನ ಆ ಒಂದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ನ ವೇಕೆನ್ಸೀಸ್ ಅನ್ನ ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಯೂಶಲಿ ಕಂಪನಿಗಳು ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ಕು ಎಂಪ್ಲಾಯಿ ರೆಫರೆನ್ಸ್ ಇದ್ರೆ ಬೇಗ ಜಾಯ್ನ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಇಟ್ ಸೇವ್ ಕಾಸ್ಟ್, ಇಟ್ ಆಲ್ಸೋ ಸೇವ್ ಟೈಮ್ ಅನ್ನು ಕೂಡ ಸೇವ್ ಮಾಡ್ತಾ ಹೋಗುತ್ತೆ. ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ರೆಕಮೆಂಡ್ ಮಾಡಿದ್ರೆ, ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಫಾರ್ ದಿ ವೇಕೆನ್ಸಿಗೆ ರೆಕಮೆಂಡ್ ಮಾಡಿದ್ರೆ, ಸೊ ಅದು ಕೂಡ ಪಾರ್ಟ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಅದು ಆರ್ಗನೈಸೇಷನ್ಗೆ ರಿಕ್ರೂಟ್ಮೆಂಟ್ನ ಟೈಮು ಮತ್ತು ಕಾಸ್ಟ್ ಎರಡನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಬಿಕಾಸ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಓನ್ಲಿ ರೆಫರ್ಡ್ ದ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ನ ರೆಫೈನ್ ಮಾಡಿದ್ರೆ, ದಟ್ ಈಸ್ ಎಂಪ್ಲಾಯಿ ರೆಫರಲ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಒನ್ ಬಂದು re-employment of former employees. Re-employment of former employees. That means former employees or retired employees are rehired whenever it is required. ಯಾರು ರಿಟೈರ್ಡ್ ಆಗಿರ್ತಕ್ಕಂಥ ಎಂಪ್ಲಾಯೀಸ್ ಅನ್ನ ರೀಹೈರ್ ಮಾಡ್ತಕ್ಕಂಥದ್ದು ವೆನೆವರ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ದಿ ಆರ್ಗನೈಸೇಷನ್. ಸೊ ಆ ರೀಹೈರ್ ಮಾಡಿದಾಗ, ಸೊ ಇಟ್ ನೀಡ್ಸ್ ಲೆಸ್ ಟ್ರೈನಿಂಗ್ ಟು ದೆಮ್ ಬಿಕಾಸ್ ದೇ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್, ಆಲ್ರೆಡಿ ದೇ ಆರ್ ಫೆಮಿಲಿಯರ್ ವಿತ್ ಅ ಆರ್ಗನೈಸೇಷನ್. ಸೊ ಅವ್ರಿಗೆ ಲೆಸ್ ಟ್ರೈನಿಂಗ್, ಕಡಿಮೆ ಟ್ರೈನಿಂಗ್ ಅನ್ನ ಕೊಡ್ಬೋದು. ಅಂಡ್ ಈಸಿಯಾಗಿ ಅವ್ರಿಗೆ ಬಿಸ್ನೆಸ್ ಆರ್ಗನೈಸೇಷನ್ನ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಸೊ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಒಂದು ಪಾರ್ಟ್ ಆಫ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ರೀಎಂಪ್ಲಾಯ್ಮೆಂಟ್ ಆಫ್ ಮ್ಯಾನ್ ಪವರ್, ಫಾರ್ಮರ್ ಎಂಪ್ಲಾಯೀಸ್ ಅಂತ ಕರಿತೀವಿ. ಸೊ ಈ ನಾಲ್ಕು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಪ್ರಮೋಷನ್, ಟ್ರಾನ್ಸ್ಫರ್, ಎಂಪ್ಲಾಯಿ ರೆಫರಲ್, ರೀಎಂಪ್ಲಾಯ್ಮೆಂಟ್ ಫಾರ್ಮರ್ ಎಂಪ್ಲಾಯೀಸ್. ಫಾರ್ಮರ್ ಅಂದ್ರೆ ಬಿಟ್ಟೋಗಿರೋ ಎಂಪ್ಲಾಯೀಸ್ ಅನ್ನ ಮತ್ತೆ ತಗೊಳ್ತಕ್ಕಂಥದ್ದು. ಆ ತಗೊಂಡಾಗ ಅವ್ರಿಗೆ ಕಡಿಮೆ ಟ್ರೈನಿಂಗ್ ಅನ್ನ ಕೊಟ್ರೆ ಸಾಕು, ಅವರು ಈಸಿಯಾಗಿ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ಅನ್ ಆರ್ಗನೈಸೇಷನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಸೆಕೆಂಡ್ ಒನ್ ಬಂದು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ನೋಡಿ, ಎಕ್ಸ್ಟರ್ನಲ್ ಸೋರ್ಸಸ್ ಇನ್ವಾಲ್ವ್ಸ್ ರಿಕ್ರೂಟಿಂಗ್ ಕ್ಯಾಂಡಿಡೇಟ್ ಫ್ರಮ್ ಔಟ್ಸೈಡ್ ದಿ ಆರ್ಗನೈಸೇಷನ್. ಸೊ ಇಂಟರ್ನಲ್ ಸೋರ್ಸ್ ಬಂದು ವಿತ್ ಇನ್ ದಿ ಆರ್ಗನೈಸೇಷನ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಕ್ಯಾಂಡಿಡೇಟ್ಸ್ ಅನ್ನ. ಬಟ್ ಎಕ್ಸ್ಟರ್ನಲ್ ಸೋರ್ಸಸ್ ಆರ್ ಇಟ್ ಇನ್ವಾಲ್ವ್ಸ್ ದ ಕ್ಯಾಂಡಿಡೇಟ್ಸ್, ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ ಫ್ರಮ್ ಔಟ್ಸೈಡ್ ದಿ ಆರ್ಗನೈಸೇಷನ್ಸ್ ಇಂದ ರಿಕ್ರೂಟ್ ಮಾಡ್ಕೊಳ್ತಕ್ಕಂಥದ್ದು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದು ನಿಮಗೆ ಗೊತ್ತಿರೋ ಹಾಗೆ ಅಡ್ವರ್ಟೈಸ್ಮೆಂಟ್ಸ್ ಇದೆ. ಸೊ ವೇಕೆನ್ಸೀಸ್ ಆರ್ ಅಡ್ವರ್ಟೈಸ್ಡ್ ಥ್ರೂ ದಿ ನ್ಯೂಸ್ ಪೇಪರ್, ಮ್ಯಾಗಝೈನ್ಸ್, ಟೆಲಿವಿಷನ್ಸ್, ವೆಬ್ಸೈಟ್, ಸೋಷಿಯಲ್ ಮೀಡಿಯಾಸ್ ಆರ್ ಎನಿ ಅದರ್ ಪ್ಲಾಟ್ಫಾರ್ಮ್ ಮುಖಾಂತರ ಅವರು ಅಡ್ವರ್ಟೈಸ್ ಮಾಡ್ತಕ್ಕಂಥದ್ದು. ಸೊ ಇಟ್ ಅಟ್ರಾಕ್ಟ್ಸ್ ಲಾರ್ಜ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, ಅಪ್ಲಿಕೆಂಟ್ಸ್ ಅನ್ನ ಅಟ್ರಾಕ್ಟ್, ಅವರ ಒಂದು ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಆ ಮುಖಾಂತರ ಬೇಕಾದ್ರೆ ಅವರು ಅಪಾಯಿಂಟ್ ಅನ್ನ ಮಾಡ್ಕೋಬಹುದು. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ, ಅಡ್ವರ್ಟೈಸ್ಮೆಂಟ್. ಅಂಡ್ ಎರಡನೇದು ಬಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಯು ನೋ ದಟ್ ಗವರ್ನಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಸ್ ಆಲ್ಸೋ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಗವರ್ನಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಪ್ರೊವೈಡ್ ದ ಸೂಟೇಬಲ್ ಕ್ಯಾಂಡಿಡೇಟ್ ಟು ಎಂಪ್ಲಾಯರ್ಸ್, ಯೂಸ್ಫುಲ್ ಫಾರ್ ರಿಕ್ರೂಟರ್ಸ್, ಕ್ಲರಿಕಲ್ ಅಂಡ್ ಟೆಕ್ನಿಕಲ್ ಸ್ಟಾಫ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅನ್ನ ಯೂಸ್ ಮಾಡಬಹುದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಕ್ಯಾಂಪಸ್ ಇಂಟರ್ವ್ಯೂಸ್ ಇದೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಯು ನೋ ದಟ್ ಆರ್ಗನೈಸೇಷನ್ ರಿಕ್ರೂಟ್ ದ ಸ್ಟೂಡೆಂಟ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಕಾಲೇಜಸ್ ಆರ್ ಡೈರೆಕ್ಟ್ಲಿ ಫ್ರಮ್ ದಿ ಯೂನಿವರ್ಸಿಟೀಸ್. ಸೊ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಕೂಡ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಆರ್ಗನೈಸೇಷನ್ ಡೈರೆಕ್ಟ್ ಆಗಿ ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಟೂಡೆಂಟ್ಸ್ ಅನ್ನ, ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಅನ್ನ ಡೈರೆಕ್ಟ್ ಆಗಿ ಅವರು ರಿಕ್ರೂಟ್ಮೆಂಟ್ ಅನ್ನ ಮಾಡಬಹುದು. ಸೊ ಸೂಟೇಬಲ್ ಫಾರ್ ಹೈರಿಂಗ್ ಫ್ರೆಶ್ ಕ್ಯಾಂಡಿಡೇಟ್ಸ್ ಅನ್ನ, ಫ್ರೆಶ್ ಗ್ರಾಜುಯೇಟ್ಸ್ ಅನ್ನ ಹೈರ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇಸ್ ದ ಬೆಸ್ಟ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರೀತಾರೆ. ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಅಂದ್ರೆ ಕೆಲವೊಂದು ಪ್ರೈವೇಟ್ ಏಜೆನ್ಸೀಸ್ ಇದೆ, ಕನ್ಸಲ್ಟೆನ್ಸೀಸ್ ಅಂತ ಏನ್ ಕರಿತೀವಿ. ಪ್ರೈವೇಟ್ ಏಜೆನ್ಸೀಸ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಆರ್ಗನೈಸೇಷನ್ ಟು ಫೈಂಡ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್. ದೇ ಆರ್ ಆಲ್ಸೋ ಯೂಸ್ಫುಲ್ ಫಾರ್ ಸ್ಪೆಷಲೈಸ್ಡ್ ಅಂಡ್ ಎಕ್ಸಿಕ್ಯೂಟಿವ್ ಪೊಸಿಷನ್ಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಕೂಡ. ಸೊ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ.
And you know that job portal. So now online websites such as Naukari ide, Indeed ide, LinkedIn ide, and there are so many ಆನ್ಲೈನ್ ಜಾಬ್ ಪೋರ್ಟಲ್ ವೆಬ್ಸೈಟ್ಸ್ ಇದಾವೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಿಕಾಸ್ ಆಫ್ ಟು ಅಟ್ರಾಕ್ಟ್ ದಿ ಜಾಬ್ ಸೀಕರ್ಸ್ ಅನ್ನ ಅಥವಾ ಅಪ್ಲಿಕೆಂಟ್ಸ್ ಅನ್ನ ಅಥವಾ ಕ್ಯಾಂಡಿಡೇಟ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಜಾಬ್ ಪೋರ್ಟಲ್ಸ್ ಇಂದ ಬೇಕಾದ್ರೆ. ಸೊ ಈಗಿನ ಒಂದು ಟ್ರೆಂಡ್ ಅಲ್ಲಿ ಫಾಸ್ಟ್ ಆಗಿ ಕಾಸ್ಟ್ ಎಫೆಕ್ಟಿವ್ ಅಂತಾನೆ ಕರಿಬಹುದು. ಸೊ ರೆಕ್ರೂಟ್ಮೆಂಟ್ ಅನ್ನ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ವಾಕ್ ಇನ್ ಇಂಟರ್ವ್ಯೂ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಇನ್ ದಿಸ್ ವಾಕ್ ಇನ್ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಡೈರೆಕ್ಟ್ಲಿ ವಿಸಿಟ್ ದ ಆರ್ಗನೈಸೇಷನ್ ಪ್ರಿಮೈಸಸ್ ಫಾರ್ ಇಂಟರ್ವ್ಯೂ ವಿತೌಟ್ ಎನಿ ಪ್ರಾಯರ್ ಅಪಾಯಿಂಟ್ಮೆಂಟ್ ಇಲ್ದರೆ ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಹೋಗ್ಬಿಟ್ಟು, ಸೊ ಅವರು ಕಾಮನ್ ಆಗಿ ಏನು ಇಮಿಡಿಯೇಟ್ ಆಗಿ ವೇಕೆನ್ಸೀಸ್ ಏನಾದರೂ ಇದ್ರೆ ಸೊ ವಾಕ್ ಇನ್ ಇಂಟರ್ವ್ಯೂನ ಕೊಡ್ತಾರೆ. ಯಾರು ಬೇಕಾದ್ರೂ ಹೋಗ್ಬೋದು, ಇಂಟರ್ವ್ಯೂ ಅಂಡರ್ಟೇಕ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಏನಾದ್ರು ಸಕ್ಸೀಡ್ ಆದ್ರೆ ಸೊ ಅವರು ಅಪಾಯಿಂಟ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅಂಡ್ ಲೇಬರ್ ಕಾಂಟ್ರಾಕ್ಟ್ಸ್, ಸಮ್ ಟೈಮ್ ಕಾಂಟ್ರಾಕ್ಟರ್ಸ್ ಸಪ್ಲೈ ಟೆಂಪ್ರವರಿಲಿ ಅಥವಾ ಕ್ಯಾಶುವಲ್ ವರ್ಕರ್ಸ್ ಅನ್ನ ಬೇಕಾದ್ರೆ ಸಪ್ಲೈ ಮಾಡ್ಬೋದು. ಸೂಟೇಬಲ್ ಫಾರ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಆದ್ರೆ ನೋಡಿ ಅವರು ಲೇಬರ್ನ ಕಾಂಟ್ರಾಕ್ಟರ್ಸ್ ಬೇಸ್ ಮೇಲೆ ತಗೊಳ್ತಾರೆ. ಸೊ ಸೀಸನಲ್ ವರ್ಕ್ ಅಂತ ಕರಿತಾ ಹೋಗ್ತೀವಿ. ಅದು ಕೂಡ ಒಂದು ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅಂಡ್ ಪ್ರೊಫೆಷನಲ್ ಅಸೋಸಿಯೇಷನ್, ಪ್ರೊಫೆಷನಲ್ ಬಾಡೀಸ್ ರೆಕಮೆಂಡ್ ಕ್ವಾಲಿಫೈಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ ಸನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಅದು ಕೂಡ ಒಂದು ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಟೆಕ್ನಿಕಲ್ ಮತ್ತೆ ಮ್ಯಾನೇಜರಿಯಲ್ ಪೊಸಿಷನ್ಸ್ಗೆ. ಸೊ ಈ ಒಂದು ಪ್ರೊಫೆಷನಲ್ ಅಸೋಸಿಯೇಷನ್ಸ್ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಸೊ ಇಷ್ಟು ಕೂಡ ದೇರ್ ಆರ್ ಟೂ ಕೈಂಡ್ಸ್ ಆಫ್ ರಿಕ್ರೂಟ್ಮೆಂಟ್ ಸೋರ್ಸಸ್ ಇರ್ತಕ್ಕಂಥ. ಒಂದು ಇಂಟರ್ನಲ್ ಸೋರ್ಸಸ್, ಅನದರ್ ಒನ್ ಇಸ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಅಂತ ಬಂದಾಗ ಪ್ರಮೋಷನ್, ಟ್ರಾನ್ಸ್ಫರ್, ಎಂಪ್ಲಾಯ್ ರೆಫರಲ್ ಮತ್ತೆ ರೀ ಎಂಪ್ಲಾಯ್ಮೆಂಟ್ ಅಥವಾ ಫಾರ್ಮರ್ ಎಂಪ್ಲಾಯೀಸ್ ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು. ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಬಂದಾಗ ನೀವು ಕಾಮನ್ ಆಗಿ ಬರೀಬಹುದು, ಅಡ್ವರ್ಟೈಸಿಂಗ್ ಇಂದ ಅಪಾಯಿಂಟ್ ಮಾಡ್ಕೋಬಹುದು, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಗಿರ್ಬೋದು, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಏಜೆನ್ಸಿ ಆಗಿರ್ಬೋದು, ಜಾಬ್ ಪೋರ್ಟಲ್ ಆಗಿರ್ಬೋದು, ವಾಕ್ ಇನ್ ಇಂಟರ್ವ್ಯೂ ಆಗಿರ್ಬೋದು, ಲೇಬರ್ ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಅಸೋಸಿಯೇಟ್ಸ್ ಆಗಿರ್ಬೋದು. ಸೊ ಇವೆಲ್ಲ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಇರ್ತಕ್ಕಂಥ ಸೋರ್ಸಸ್. ಆರ್ಗನೈಸೇಷನ್ ಮೇ ಯೂಸ್ ಬೋತ್, ಇಂಟರ್ನಲ್ ಯೂಸ್ ಮಾಡ್ಬೋದು, ಎಕ್ಸ್ಟರ್ನಲ್ ಬೇಕಾದ್ರೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಮತ್ತೆ ಆ ರಿಕ್ರೂಟ್ಮೆಂಟ್ ನ ಯಾವ ತರ ಅಂಡರ್ಟೇಕ್ ಮಾಡ್ತಾರೆ, ವಾಟ್ ಆರ್ ದ ಡಿಫ್ರೆಂಟ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಇರ್ತಕ್ಕಂಥದ್ದು. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.